ಎಲ್ಲ ಕಲಾವಿದರಿಗೂ ನಮಸ್ಕಾರ. ಇವತ್ತು ನಾವು ನೋಡಿದ್ರಿ ವಿಜಯಪುರದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಯಾಕಂದ್ರೆ ವೀರು ಜಮಖಂಡಿ ಜಾನಪದ ಕಲಾವಿದ ತನಂಗಿಲ್ಲ. ವೀರು ಜಮಖಂಡಿ ಅವನು ಬಹಳಷ್ಟು ಯಾಕೆ ಹಿರಿಯ ಕಲಾವಿದರು ಕೂಡ ಅಸಹ್ಯವಾಗಿ ಮಾತಾಡಿದ್ದ. ಮತ್ತು ಅವನ ವಿಡಿಯೋಗಳು ಬಹಳಷ್ಟು ಜನ ಕಲಾವಿದರು ಅದಾವು. ಅವನ ವಿಡಿಯೋಗಳು ವೇದಿಕೆ ಮೇಲೆ ಆ ಹುಡುಗಿಗೆ ಸಣ್ಣ ಹುಡುಗ 10 ವರ್ಷದ ಹುಡುಗ ಗಜ್ಮಾ ಮಾಡೋನು, ಸಾಲಿಗೆ ಎಟ್ಟು ಹೋಗ್ಯಾನ, ಸಾಲಿಗೆ ಅದಕ್ಕೆ ಹೋಗ್ಯಾನ, ಗಜ್ಮಾ ಮಾಡಕ್ಕೆ ಹೋಗ್ಯಾನಂತಾನ, ಇಲ್ಲಿ ಸಿಕ್ಕರಂದ್ರೆ ಬಾವು ಕನಿಸ್ತೀನಂತ ಇಂಥ ಎಲ್ಲ ಮಾತುಗಳನ್ನ ಆ ಹುಡುಗಿಗೆ ಹೇಳಿ ವೇದಿಕೆ ಮೇಲೆ ಒಂದು ಪ್ರಚೋದನಕಾರಿಯಾಗಿ ಜನರಿಗೆ ಒಂದು ಅಶ್ಲೀಲ ಮೆಸೇಜನ್ನು ಕೊಟ್ಟಾನ. ಅದಕ್ಕೆ ನಾವೆಲ್ಲ ಕಲಾವಿದರು ಇವಂಗೆ ಒಬ್ಬನೇ ಉಳ್ದದ್ದು ಕಾಣಿಸ್ತದೆ. ಎಲ್ಲ ಕಲಾವಿದರು ಸುಮ್ ಕೂತಾರ. ಯಾಕಂದ್ರೆ ಅವ್ರು ಅವ್ರೇನಂತಾರ ತಿದ್ಕೊಂಡು ಇವತ್ತು ಸುಮ್ ಕೂತಾರ. ಇವ ನನಗೆ ಆಗಂದಿ ಅಂತೇಳಿ SP ಪರೀಟ್ ಅವ್ರಿಗೆ ಸರ್ವಿಸ್ ಆದಷ್ಟು ಇವ್ನಿಗೆ ವಯಸ್ಸಾಗಿಲ್ಲ. ಅವ್ರಿಗೆ ಮೊಳಕಾಲಿಗೆ ವಯಸ್ಸಾದಷ್ಟು ನಿನಗೆ ವಯಸ್ಸಾಗಿಲ್ಲ. ಬಟ್ ಇವ ಏನು ಮಾಡ್ಯಾನಪ್ಪ ಅಂದ್ರೆ ನಾ ಜಾನಪದ ಹಾಡವನೇ, ನಾ ಜಾನಪದ ಏನು ಮಾಡ್ತೀವಿ ಮಾಡ್ಕೋರಿ ಅಂತ ಅನ್ನೋ ಲೆಕ್ಕದಾಗ ಇವ ನಮಗೆ ಮಾತಾಡೋಣ. ಅದಕ್ಕೆ ನಾ ಏನು ಮಾಡ್ತೀವಿ, ಈ ವಿಜಯಪುರ ಜಿಲ್ಲೆಯಾಗ 8 ತಾಲೂಕಿನಾಗ ವಿಜಯಪುರ ಜಿಲ್ಲೆದಾಗ ಯಾರೇ ಆರ್ಕೆಸ್ಟ್ರಾದವ್ರು ಇವನು ಕರ್ಸಿದ್ರಂದ್ರೆ ಇವನ್ನ ಮತ್ತು ಮೈಲಾರಿನ ವಿಜಯಪುರ ಜಿಲ್ಲೆಯಿಂದ ಬ್ಯಾನ್ ಮಾಡ್ಬೇಕಂತ. ಯಾಕಂದ್ರೆ ಮೈಲಾರಿಯೂ ಕೂಡ ಕಲಾವಿದರ ಮರ್ಯಾದೆ ಕಳೆದಾನ. ಮೈಲಾರಿ ಒಬ್ಬ ಇಂಥ ಯಾವ ಇತಿಹಾಸ ಒಳಗೆ ಯಾವುದೂ ಇಂಥ ಕೆಲಸ ಆಗಿದ್ದಿಲ್ಲ. ಅದಕ್ಕೆ ಅವ್ರ ವಿರುದ್ಧ ಈ ವಿಜಯಪುರ ಜಿಲ್ಲೆಗೆ ಅವ್ರನ್ನ ಬ್ಯಾನ್ ಮಾಡ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಯವರಿಗೆ ಮನವಿ ಕೊಡಕತ್ತೀವಿ. ಸುಮಾರು ಒಂದು 100-200 ಜನ ಕಲಾವಿದರು ಸೇರಿ ವಿಜಯಪುರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ SP ಆಫೀಸ್ಗೆ ನಾವು ಹೊಂಟೀವಿ. ಇವರು ಬ್ಯಾನನ್ನು ಇಟ್ಕೊಂಡು ವಿಜಯಪುರ ಜಿಲ್ಲೆಯಿಂದ ಇವ್ರನ್ನ ಬ್ಯಾನ್ ಮಾಡೋಕತ್ ಮಾಡೀವಿ. ಎಲ್ಲ ಕಲಾವಿದರಿಗೊಂದು ವಿನಂತಿ ಮಾಡ್ಕೋತೀನಿ, ಶಕ್ತಿಕುಮಾರ್ ಒಬ್ಬನೇ ಮುಂದೆ ಹೋಲಿ, ನಾವು ಅಟ್ಟೆ ಆರಾಮಿರಲಿ ತನ್ನವ್ರು ಬೇಡ. ನಿಮಗೂ ನಿಮ್ಮ ಸಲುವಾಗಿ ನಾ ಮಾಡ್ಲಾಕತ್ತೀನಿ. ಎಲ್ಲ ಈಗ ಯಾಕಪ್ಪ ಅಂದ್ರೆ ನಾ ಈ ಕಲೆ ಫೀಲ್ಡ್ ಬಿಟ್ಟಿನಿ. ಎಲ್ಲ ಕಲಾವಿದರು, ಹಳೆಯ ಕಲಾವಿದರು ಮತ್ತೆ ಎಲ್ಲರೂ ಕೂಡ ಅವ್ರ ಮುಖದಾಗ ಒಂದು ಮಂದಹಾಸ ಬರಲಿ. ಎಲ್ಲರೂ ಕೀಬೋರ್ಡಿಸ್ಟ್ಗಳು, ಡ್ಯಾನ್ಸರ್ಗಳು, ಒಳ್ಳೆಯ ಮಿಮಿಕ್ರಿ ಆರ್ಟಿಸ್ಟ್ಗಳು, ಜೂನಿಯರ್ಗಳು ಎಲ್ಲರೂ ಬದುಕಬೇಕು. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶಗಳು ಸಿಗಬೇಕಂತ ನಾ ಈ ಹೋರಾಟ ಮಾಡತ್ತೀನಿ. ದಯವಿಟ್ಟು ಯಾರು ಈ ಒಂದು ಹೋರಾಟನ ಮಿಸ್ ಮಾಡ್ಕೋಬೇಡ್ರಿ. ನಾಳೆ 6ನೇ ತಾರೀಕು, ನಾಳೆ ಇಲ್ಲ ನಾಡ್ದು 6ನೇ ತಾರೀಕು, ಇವತ್ತು ರವಿವಾರ, ಸೋಮವಾರ, ಮಂಗಳವಾರ ದಿವಸ ಬಿಜಾಪುರ್ನಾಗ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ಗೆ ಎಲ್ಲ ಕಲಾವಿದರು ಎಲ್ಲ ವಿಜಯಪುರ, ಗುಲ್ಬರ್ಗ ಜಿಲ್ಲೆಯವರಾಗಲಿ, ಬಾಗಲಕೋಟೆ ಜಿಲ್ಲೆಯವರಾಗಲಿ, ಕೊಪ್ಪಳ ಜಿಲ್ಲೆಯವರಾಗಲಿ, ಗೋಕಾಕ್ ಅವರಾಗಲಿ, ಬೆಳಗಾವಿ ಜಿಲ್ಲೆಯವರಾಗಲಿ ಎಲ್ಲರೂ ಕೂಡ ಎಲ್ಲ ಕಲಾವಿದರು ಯಾವುದ್ರಿ ಶಕ್ತಿಕುಮಾರ್ ಅವ್ರಿಗೆ ಬಿಂದು ನಾವು ಬರೇ ಗ್ರೂಪ್ನಾಗ ಚರ್ಚೆ ಮಾಡೋದು ಬೇಡ. ನಾವು ಅದು ಮಾಡ್ತೇವ್ರಿ, ಇದು ಮಾಡೋಣ್ರಿ, ಹೋರಾಟ ಮಾಡೋಣ ಬೇಡ. ನೀವೆಲ್ಲರೂ ಕೂಡ ಒಬ್ಬರಲ್ಲ ನಾಲ್ಕು ಮಂದಿ ಕಲಾವಿದರನ್ನ ಕರ್ಕೊಂಡ್ಬಂದು ಈ ಒಂದು ಅಶ್ಲೀಲತೆ ಒಬ್ಬನ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂದ್ರೆ ಎಲ್ಲರೂ ಗಪ್ಪಕ್ಕಾರ. ವಿಚಾರ ಮಾಡ್ಕೋರಿ. ಒಬ್ಬ ಜಾನಪದ ಕಲಾವಿದನ ಏನು ಕಡಾಯಿಸಿ ಮಾತಾಡ್ತಾನಲ್ಲ ಇವನು ಬ್ಯಾನ್ ಮಾಡಿದೆವು ಅಂದ್ರೆ ಎಲ್ಲ ಕಲಾವಿದರು ಕೂಡ ಸುಧಾರಣೆ ಆಗ್ತಾರೆ. ಎಲ್ಲರೂ ಸೊಕ್ಕಿನವ್ರು ತರಂಗಿಲ್ಲ, ಅವ್ರು ತಿದ್ಕೋತಾರ. ಒಳ್ಳೆ ಹಾಡ್ತೇವೆ ಅಂತ ಅಂತಾರ. ಅಂಥವ್ರು ನಾವು ಸ್ವಾಗತ ಮಾಡ್ತೀವಿ. ಇಂಥ ಅಶ್ಲೀಲ ಹಾಡುವಂಥ ಜಾನಪದ ಕಲಾವಿದನ ಬ್ಯಾನ್ ಮಾಡಬೇಕು. ಮೈಲಾರಿನೂ ಕೂಡ ಬಿಜಾಪುರ ಜಿಲ್ಲೆಯಿಂದ ಬ್ಯಾನ್ ಮಾಡಬೇಕು ಅನ್ನೋರು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಕಲಾವಿದರಿ ಒಂದು ಹೋರಾಟದಲ್ಲಿ ಭಾಗವಹಿಸ್ರಿ. ನಾವು ಕಾನೂನು ಪ್ರಕಾರ ಹೋರಾಟ ಮಾಡೋಣ. ಯಾರ್ದು ಏನು ಇದು ಇಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡೋಣ. ನನಗೆ ಬಹಳಷ್ಟು ಕರೆ ಬರ್ಲಾತಾವು. ನೀವು ಅವನ ಹೆಂಗೆ ಬ್ಯಾನ್ ಮಾಡ್ತೀರಿ, ಅವನ ಅಭಿಮಾನಿಗಳು ಎಲ್ಲ ಎಣ್ಣೆ ಹೊಡೆದು ಮಾತಾಡ್ತಾರೆ. ಎಲ್ಲರೂ ಅವ್ರೇನು ಸ್ವಂತ ಬುದ್ಧಿನ ಮಾತಾಡಂಗಿಲ್ಲ, ಎಣ್ಣೆ ಹೊಡೆದೇ ಮಾತಾಡ್ತಾರೆ. ಒಂದು 4 ಮಂದಿ ಇರ್ತಾರೆ ಚಿಳಿಮಿಳಿಗಳು. ಅವ್ರೇನು ತಿರುಗಾಡು ದಾರು ಕುಡ್ದೆ ಅವನೇ ಹಂಗೆ ಬ್ಯಾನ್ ಮಾಡ್ತೀವಿ, ಇವನೇ ಹಂಗೆ ಬ್ಯಾನ್ ಮಾಡ್ತಾ ತಿರ್ತೀರಿ. ಅವ್ರನ್ನ ಬ್ಯಾನ್ ಮಾಡೇ ತೋರಿಸ್ತೀವಿ. ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯತೆಯನ್ನು ಹಾಳು ಮಾಡತ್ತಾರ. ಸಮಾಜ ಪರಿವರ್ತನೆ ಮಾಡ್ಬೇಕಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರತಿಯೊಂದು ಕಲಾವಿದರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು 6ನೇ ತಾರೀಕಿಗೆ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಆದಷ್ಟು ಬೇಗ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಅಶ್ಲೀಲ ವಿಡಿಯೋ, ಏನು ಕಾಮಿಡಿ ಮತ್ತು ಅಶ್ಲೀಲ ನೃತ್ಯಗಳು, ಅಶ್ಲೀಲ ಯೂಟ್ಯೂಬರ್ಗಳು ಮತ್ತು ಅಶ್ಲೀಲ ರಂಗಭೂಮಿಯ ಕಲಾವಿದರನ್ನು ಒಂದು ನಾವೆಲ್ಲರೂ ಅವ್ರಿಗೆ ಅಶ್ಲೀಲತೆ ಬಿಟ್ಟು ಒಂದು ಒಳ್ಳೆ ದಾರಿಗೆ ಬರ್ರಿಪ್ಪ ಅಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ಕೊಳ್ಳು. ಬರೀ ಗಾಯಕರು ಅಷ್ಟೇ ಅಲ್ರಿ, ಗಾಯಕಿರು ಬರೀ ಹೌದಪ್ಪ ಗಂಡ್ಮಕ್ಳ ಕಲಾವಿದರು ಅಷ್ಟೇ ಬರ್ಬೇಕಂತಿಲ್ಲ. ಎಲ್ಲ ಹೆಣ್ಣು ಮಕ್ಕಳ ಕಲಾವಿದರು ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಗಾಯಕರು, ಡ್ಯಾನ್ಸರ್ಗಳು, ಲೇಡೀಸ್ ಸಿಂಗರ್ಗಳು, ಜೇಂಟ್ಸ್ ಸಿಂಗರ್ಗಳು, ಎಲ್ಲ ಕಾಮಿಡಿಯನ್ನ, ಜೂನಿಯರ್ಗಳು ಎಲ್ಲರೂ ಕೂಡ ಬರ್ಬೇಕು. ಬರೀ ಗಂಡ್ಮಕ್ಳು ಅಷ್ಟೇ ಕಾಣಬಾರ್ದು. ಎಲ್ಲ ಹೆಣ್ಣು ಮಕ್ಕಳ ಕಲಾವಿದರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರೆ ಮುಂದೆ ನಿಮಗೆ ಒಳ್ಳೆ ಕಲಾವಿದರಿಗೆ ಬದುಕಕ್ಕೆ ಅವಕಾಶ ಐತಿ ಅಂತೇಳಿ ಈ ಒಂದು ಹೋರಾಟ ಮಾಡತ್ತೇನೆ. ದಯವಿಟ್ಟು ಎಲ್ಲ ಕಲಾವಿದರು ಬರ್ರಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ.